ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಯಾಂಡೀಸ್ ಕಿಚನ್ ಲ್ಯಾಬ್. ಇವತ್ತು ರುಚಿಕರವಾದ ಚಿಕನ್ ಕಲ್ಮಿ ಕಬಾಬನ್ನು ಸುಲಭವಾಗಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಅತಿ ಕಡಿಮೆ ಸಮಯದಲ್ಲಿ ಟೇಸ್ಟಿಯಾಗಿ ಮಾಡ್ಕೊಳ್ಬಹುದಾದಂಥ ರೆಸಿಪಿ ಇದಾಗಿದೆ. ಚಿಕನ್ ಕಲ್ಮಿ ಕಬಾಬನ್ನು ಮಾಡಲು ನಾನು ಇಲ್ಲಿ 4 ಚಿಕನ್ ಲೆಗ್ ಪೀಸನ್ನು ತಗೊಂಡಿದ್ದೀನಿ. ನಂತರ ಚಿಕನ್ ಲೆಗ್ ಪೀಸಿಗೆ ಈ ರೀತಿ ಕಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ನಾವು ಹಚ್ಚಿದಂತಹ ಮಸಾಲೆ ಕೇವಲ ಚಿಕನ್ನಿನ ಹೊರಭಾಗದಲ್ಲಿ ಅಷ್ಟೇ ಅಲ್ಲದೆ ಒಳಭಾಗದಲ್ಲಿ ಕೂಡ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ರೆಸಿಪಿಯನ್ನು ಮಾಡಲು ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಲಿಸ್ಟನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡಲಾಗಿದೆ. ಚಾನಲನ್ನು ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಮುಂಬರುವಂಥ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಇದೇ ರೀತಿಯಲ್ಲಿ ಉಳಿದಿರುವಂಥ ಚಿಕನ್ ಪೀಸ್ಗಳಿಗೂ ಕೂಡ ಕಟ್ಟನ್ನು ಹಾಕ್ಕೊಂಡಿದ್ದೀನಿ. ಈಗ ಮಧ್ಯಮ ಗಾತ್ರದ ಒಂದು ಇಡೀ ನಿಂಬೆಹಣ್ಣನ್ನು ಚಿಕನ್ನಿಗೆ ಸ್ಕ್ವೀಸ್ ಮಾಡ್ಕೊಳ್ತಾ ಇದ್ದೀನಿ. ನಂತರ 2 ಟೀ ಸ್ಪೂನ್ ಅಚ್ಚಕಾರದ ಪುಡಿ, 1/2 ಟೀ ಸ್ಪೂನ್ ಅರಿಶಿಣ, ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ 2 ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿಕೊಂಡು ಚಿಕನ್ನಿಗೆ ಚೆನ್ನಾಗಿ ಅಪ್ಲೈ ಮಾಡಿ 15 ನಿಮಿಷ ರೆಸ್ಟ್ ಮಾಡೋದಕ್ಕೆ ಬಿಡ್ತಾ ಇದ್ದೀನಿ. ಚಿಕನ್ ಕಲ್ಮಿ ಕಬಾಬನ್ನು ಮಾಡಲು 2 ಹಂತದಲ್ಲಿ ಮ್ಯಾರಿನೇಟ್ ಪ್ರಾಸೆಸನ್ನು ಮಾಡ್ಕೊಳ್ಬೇಕಾಗತ್ತೆ. ಹದಿನೈದು ನಿಮಿಷಗಳ ನಂತರ ಮೊದಲನೇ ಹಂತದಲ್ಲಿ ಮ್ಯಾರಿನೇಟ್ ಆದಂತಹ ಚಿಕನ್ನಿಗೆ 3 ಟೇಬಲ್ ಸ್ಪೂನ್ ಯೋಗರ್ಟ್, 3 ಟೇಬಲ್ ಸ್ಪೂನ್ ಕ್ಯಾಶ್ಯೂ ಪೇಸ್ಟ್, 1/2 ಟೀ ಸ್ಪೂನ್ ಧನಿಯಾ ಪುಡಿ, 1/2 ಟೀ ಸ್ಪೂನ್ ಜೀರಿಗೆ ಪುಡಿ, 1/2 ಟೀ ಸ್ಪೂನ್ ಬ್ಲ್ಯಾಕ್ ಪೆಪ್ಪರ್ ಪೌಡರ್, 1 ಟೀ ಸ್ಪೂನ್ ಗರಂ ಮಸಾಲ, ಹಾಗೂ 2 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಚಿಕನ್ನಿಗೆ ಅಪ್ಲೈ ಮಾಡಿ 1 ಅವರ್ ಮ್ಯಾರಿನೇಟ್ ಆಗೋದಕ್ಕೆ ಬಿಡ್ತಾ ಇದ್ದೀನಿ. ನಾನು ಇಲ್ಲಿ 12ರಿಂದ 15 ಗೋಡಂಬಿಯನ್ನು 10 ನಿಮಿಷ ನೀರಲ್ಲಿ ನೆನೆ ಹಾಕಿ ಪೇಸ್ಟನ್ನು ಮಾಡಿ ಸೇರಿಸ್ಕೊಂಡಿದ್ದೀನಿ. ನಿಮ್ಮ ಹತ್ರ ಸಮಯ ಉಂಟು ಅನ್ನೋದಾದರೆ ಚಿಕನ್ ಮ್ಯಾರಿನೇಟ್ ಆಗೋದಕ್ಕೆ 1 ಗಂಟೆಗಿಂತ ಹೆಚ್ಚು ಸಮಯ ಬಿಡಬಹುದು. ನಾನು ಇಲ್ಲಿ ಚಿಕನ್ ಕಲ್ಮಿ ಕಬಾಬನ್ನು OTGಯಲ್ಲಿ ಮಾಡ್ತಾ ಇರೋದ್ರಿಂದ 1 ಗಂಟೆಯ ನಂತರ ಗ್ರಿಲ್ ರ್ಯಾಕಿಗೆ ಸ್ವಲ್ಪ ಎಣ್ಣೆಯನ್ನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನಂತರ ಮ್ಯಾರಿನೇಟ್ ಆದಂತಹ ಚಿಕನ್ ಲೆಗ್ ಪೀಸನ್ನು ಗ್ರಿಲ್ ರ್ಯಾಕ್ ಮೇಲೆ ಪ್ಲೇಸ್ ಮಾಡ್ಕೊಳ್ತಾ ಇದ್ದೀನಿ. ಹತ್ತು ನಿಮಿಷ 200 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ನಲ್ಲಿ ಟೋಸ್ಟ್ ಮೋಡ್ನಲ್ಲಿ ಪ್ರೀಹೀಟ್ ಆದಂತಹ OTG ಒಳಗಡೆ ಚಿಕನನ್ನು ಪ್ಲೇಸ್ ಮಾಡಿ ಅಪ್ಪರ್ ರಾಡ್ ಆನ್ ಮೋಡಲ್ಲಿ 20 ನಿಮಿಷ ಟೈಮನ್ನು ಸೆಟ್ ಮಾಡ್ತಾ ಇದ್ದೀನಿ. ಚಿಕನ್ ಕಲ್ಮಿ ಕಬಾಬನ್ನು OTG ಅಥವಾ ಓವೆನ್ ಇಲ್ಲದೆ ಕೂಡ ಮಾಡ್ಕೊಳ್ಬಹುದು. ಒಂದು ಫ್ರೈಯಿಂಗ್ ಪ್ಯಾನಲ್ಲಿ 2ರಿಂದ 3 ಟೇಬಲ್ ಸ್ಪೂನ್ ಬಟರನ್ನು ಹಾಕಿಕೊಂಡು ಮ್ಯಾರಿನೇಟ್ ಆದಂತಹ ಚಿಕನನ್ನು ಹಾಫ್ ಕುಕ್ ಆಗುವ ಹಾಗೆ ಮೊದಲಿಗೆ ಶಾಲೋ ಫ್ರೈ ಮಾಡ್ಕೊಳ್ಬೇಕು. ನಂತರ ಹಾಫ್ ಕುಕ್ ಆದಂತಹ ಚಿಕನನ್ನು ನೇರವಾಗಿ ಬೆಂಕಿಯಲ್ಲಿ ಸುಡೋದ್ರಿಂದ ನಿಮಗೆ ಸ್ಮೋಕಿ ಫ್ಲೇವರ್ಡ್ ಚಿಕನ್ ಕಲ್ಮಿ ಕಬಾಬ್ ತಯಾರಾಗತ್ತೆ. ಇಪ್ಪತ್ತು ನಿಮಿಷದ ನಂತರ ಫ್ಲಿಪ್ ಮಾಡೋದಕ್ಕೆ ಚಿಕನನ್ನು OTGಯಿಂದ ಹೊರಗಡೆ ತೆಗಿತಾ ಇದ್ದೀನಿ. ಫ್ಲಿಪ್ ಮಾಡೋದಕ್ಕೂ ಮುನ್ನ ಮೆಲ್ಟೆಡ್ ಬಟರನ್ನು ಚಿಕನ್ನಿಗೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಚಿಕನ್ ಸ್ವಲ್ಪ ತಣ್ಣಗಾಗಿರೋದ್ರಿಂದ ನಾನು ಕೈಯಲ್ಲೇ ಫ್ಲಿಪ್ ಮಾಡ್ಕೊಳ್ತಾ ಇದ್ದೀನಿ. ಚಿಕನನ್ನು ಫ್ಲಿಪ್ ಮಾಡಿದ ನಂತರ ಉಳಿದಿರುವಂತಹ ಮೆಲ್ಟೆಡ್ ಬಟರನ್ನು ಚಿಕನ್ ಮೇಲೆ ಹಾಕೊಳ್ತಾ ಇದ್ದೀನಿ. ಟೋಟಲ್ ಆಗಿ 3 ಟೇಬಲ್ ಸ್ಪೂನ್ ಮೆಲ್ಟೆಡ್ ಬಟರನ್ನು ಚಿಕನ್ನಿಗೆ ಅಪ್ಲೈ ಮಾಡ್ಕೊಂಡಿದ್ದೀನಿ. ಪುನಃ ಚಿಕನನ್ನು OTG ಒಳಗೆ ಪ್ಲೇಸ್ ಮಾಡಿ 200 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ನಲ್ಲಿ ಅಪ್ಪರ್ ರಾಡ್ ಆನ್ ಮೋಡಲ್ಲಿ 15 ನಿಮಿಷ ಟೈಮನ್ನು ಸೆಟ್ ಮಾಡ್ಕೊಳ್ತಾ ಇದ್ದೀನಿ.
ಮನೆಗೆ ಗೆಸ್ಟ್ ಬಂದಾಗ ಅಥವಾ ಚಿಕ್ಕ ಪುಟ್ಟ ಪಾರ್ಟಿ ಟೈಮಲ್ಲಿ ಮನೆಯಲ್ಲೇ ಸುಲಭವಾಗಿ ಈ ರೀತಿ ಚಿಕನ್ ಕಲ್ಮಿ ಕಬಾಬನ್ನು ಟೇಸ್ಟಿಯಾಗಿ ಮಾಡ್ಕೊಳ್ಬಹುದು. ಈಗ ಚಿಕನ್ ಆಲ್ಮೋಸ್ಟ್ ಕುಕ್ ಆಗಿದೆ. 15 ನಿಮಿಷಗಳ ನಂತರ ಚಿಕನನ್ನು OTGಯಿಂದ ಹೊರ ತೆಗೆದಾಗ ನಿಮ್ಮ ಮುಂದೆ ರುಚಿಕರವಾದ ಚಿಕನ್ ಕಲ್ಮಿ ಕಬಾಬ್ ತಯಾರಾಗಿರುತ್ತೆ. ಕೊನೆಯಲ್ಲಿ ಚಿಕ್ಕದಾಗಿ ಹೆಚ್ಚಿಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪಿನಿಂದ ಚಿಕನ್ ಕಲ್ಮಿ ಕಬಾಬನ್ನು ಗಾರ್ನಿಷ್ ಮಾಡ್ಕೊಳ್ತಾ ಇದ್ದೀನಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.